ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ಧಾರವಾಡ ಮಾನ್ಸೂನ್ ಧಾರವಾಡ ಟೈಪ್ ಐತಿ, ಅಂದ್ರೆ ಫುಲ್ ಮಳಿ ಜಿಟಿ ಜಿಟಿ. ಈಗ ಮತ್ತೊಳ್ಳೆ ಮಾಡ ಲೈಟಾಗಿ ಕ್ಲಿಯರ್ ಆಗತ್ತೈತಿ. ನಾವು ಬಡ ಬೂಟ್ ಹಾಕ್ಕೊಂಡೆ ಸೀದಾ ಕಾಲೇಜ್ಗೆ ಹೋಗೋಣ. ಇವತ್ತು ಗುಡಿ ಇಲ್ಲ, ಜಾಕನ ಮಾಡಿಲ್ಲ. ಬಸ್ ಹತ್ತು ಇಲ್ಲಪ್ಪ, ನೀವು ಮರಿಬೇಡ. ಇನ್ನೂ ರೆಡಿ ಆದ, ಈಗ ನಾನು ರೆಡಿಯಾಗಿ ಹೊಂಟೀನಿ. ಧಾರವಾಡ ವಾತಾವರಣ ಹಿಂಗಿದ್ರೆ ನೋಡೋಕೆ ಚಂದ. ಅದಕ್ಕೆ ನಂಗೆ ಧಾರವಾಡ ಭಾಳ ಸೇರುತ್ತಿದೆ. ಈಗ ತಂಪಗಿರ್ಬೇಕು, ಮಜಾ ಬರುತ್ತೆ. ಮುಂಜಾನೆ ಇಂಥ ಸೀನ್ ನೋಡೋಕೆ ಏನು ಪುಣ್ಯ ಮಾಡಿರ್ಬೇಕು ರೀ. ಇವತ್ತು ಕಲರ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಕ್ಕೆ ಇಂಥ ಸೀನ್ ಸಿಗತ್ತದ ನನಗೆ. ಏನು ಮಸ್ತ್ ಐತೆ ಅಂದ್ರೆ, ಇದು ಕ್ಯಾಮ್ರಾಕ್ಕೆ ಅಷ್ಟು ಚಲೋ ಕಾಣಿಸಕತ್ತಿಲ್ಲ ಅದು. ಬಟ್ ಕ್ಯಾಮ್ರಾಕ್ಕೆ ಚಲೋ ಕಾಣಿಸತೈತಿ, ಬಟ್ ಅದು ಅಷ್ಟು ಕ್ಯಾಮ್ರಾ ಅಷ್ಟು ವೈಡ್ ಇಲ್ಲ. ಬಟ್ ಇದು ನೇಕಡ್ ಐಸಿಂದ ನೋಡಿದ್ರೆ ಅಂಥ ವೈಡ್ ಐತಿ, ಮತ್ತು ಎಂಥ ಲೈಟ್ ಬರತ್ತೈತಿ ಅಂದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು, ಅಷ್ಟು ಚಲೋ ಬರತೈತಿ. ಸಾಕ್ಸ್ ಯಾವತ್ತು ತೊಳೆದಿದ್ದು ಗೊತ್ತಿಲ್ಲ, ನಾರಾಕತ್ತವು ಹೊಲಸು. ಇವನು ನಾರ್ತಾನ ಬರೋಬ್ಬರಿ, ಜಾಕ ಯಾವಾಗಾರ ಒಂದ್ಸಲ ಮಾಡ್ತಾನೆ. ಪಂಚಾಕ್ಷರಿ ನೋಡು, ಇವನು ಮಾತ್ರ ಪಂಚಾಕ್ಷರಿ. ಮ್ಯಾಮ್ ಅಂದ್ರೆ ನಾಳೆ ಬ್ಲಾಗ್ನ ಸಿಕ್ಕಿನ ಬಾಗ ಮತ್ತೊಳ್ಳೆ ಹೊಡಕ್ಕೆ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಪಂಚಾಕ್ಷರಿ ನೋಡಪ್ಪ, ಎಟ್ಟೆಟ್ಟು ಕಟ್ತಿ ನೋಡಿ. ಪಂಚಾಕ್ಷರಿ ಏನಂತಿ? ಹೋಗ್ತಿಲ್ಲ ಮತ್ತು ಮನೆಗೆ. ನಂಗೆ ಹೋಗ್ತೀನಿ ನೋಡಿ ಈಗ ಮನೆಗೆ. ಇಲ್ಲೇ ಅಷ್ಟೆಲ್ಲ ಕೊಳೀನಿ. ಅವ್ರು ಬಿಟ್ಟರೆ ಹೋಗೋಣ. ಮನೆಗೆ ಬೇಸರಾಗಿ ಒಪ್ಕೊಂಬಿಡ, ಮನೆ ಬೇಸರಾಗಿನಂತೇಳಿ. ಇವ್ರ ಮನ್ಯಾಗ ಇಷ್ಟು ಹಾಕೊಂಡು ರೊಕ್ಕ ಕೊಟ್ಟು ಇವ್ನು ಕಲಿಸ್ತಾರೆ. ಇವ್ ಮಗ ಎಲ್ಲ ಗೇಮ್ ಮಾಡಕ್ಕೆ ಬರ್ತಾನೆ, ನಮ್ಮ ಚಾಟ್ ಮಾಡಕ್ಕೆ ಬರ್ತಾನೆ, ನಾನು ಬ್ಲಾಗ್ಸ್ ಮಾಡಕ್ಕೆ ಬರ್ತೀನಿ. ಇವರು ರೀಲ್ಸ್ ನೋಡಕ್ಕೆ ಬರ್ತಾರೆ ಕಾಲೇಜಿಗೆ. ಪಂಚಾಕ್ಷರಿ ಈಸಬಾರ್ದ, ಪಂಚಾಕ್ಷರಿ ಇವಾಗ ಪಂಚಾಕ್ಷರಿ ಹೊಡೆದಾನೆ ಸರ್ ಆಗ್ತಾರೆ ಇವರು. ದರಿದ್ರ ಸಾಂಗ್ ಕಡೆ ಹಿಡ್ಕೊ. ಮೈನೆ ಪಂಚಾಕ್ಷರಿ ಬೇಕು, ಹಾತ್ ಬೇಕು. ಏನಕ್ಕೆ ಈಗ ಹೇಳೀಗ ಹೇಳ. ಇವ ನಂಗೆ ಮನ್ಯಾಗ ಬ್ಲಾಗ್ ಮಾಡಕ್ಕೆ ಚಾಲೆಂಜ್ ಕೊಡತ್ತಾನ. ಮಾಡ್ತೀನಿ ಏನಿಲ್ಲ, ಮಾಡ್ತೀನಿ. ಚಾಲೆಂಜ್ ಅಕ್ಸೆಪ್ಟೆಡ್. ಇಲ್ಲಿಂದ ಹೋಗಿ ಬ್ಲಾಗ್ ಮಾಡ್ತೀನಿ. ನಾವು ಕಾಲೇಜ್ ಮುಗಿಸಿ ಹೊಂಟಿವಿ. ಈಗ ಸೀದಾ ರೂಮ್ ಕಡೆ. ನಮ್ಮ ದೋಸ್ತ್ ಗಾಡಿ ತಂದನ, ಅವ್ನ ಗಾಡ್ಯಾಗ ಹೊಂಟಿವಿ. ಇವತ್ತು ಯಾಕೋ ನಮ್ಮಿಬ್ಬರು ಹುಲಿಗೂ ಓಡಾಗ್ಯಾರ ಅವರು ಮನೆಗೆ ಬಂಕ್ ಮಾಡಿ. ಅದಕ್ಕೆ ನಮಗೆ ಸಿಕ್ಕೈತಿ ಚಾನ್ಸ್. ಅದಕ್ಕೆ ನಾವು ಚಾನ್ಸ್ನ ಯೂಸ್ ಮಾಡ್ಕೊಳತ್ತೀವಿ. ಮತ್ತೊಳ್ಳೆ ಪ್ರತಿದಿನದ ಅಂತ ಇವತ್ತು ತಿಪ್ಪೆಗೆ ಹಾಸಿ ಹೊಂಟಿವಿ. ಇವತ್ತು ನಾಯಿ ಅಡ್ಡ ಬಂದು ಮತ್ತೊಳ್ಳೆ ಅಡ್ದಾಡ್ತೀರಿ. ಮತ್ತು ಇವರಿಬ್ರು ಹೆಂಗೆ ಗುದ್ದಾಡ್ತಾರ, ಅವು ನಾಯಿಗಳು ನಂಗೆ ಗುದ್ದಾಡ್ತಾವೆ. ಫೈನಲಿ ಇವತ್ತು ಊರಿಗೆ ಹೊಂಟ. ಬ್ಯಾಗೆಲ್ಲ ಪ್ಯಾಕ್ ಆಗೈತಿ. ಇನ್ನು ನಾವು ಒಂದು ಹೋಗೋದು ಉಳ್ದೈತಿ. ನಾನು ಹತ್ರ ಹೋಗಲ್ಲ, ಒಬ್ಬ ಕಳಿಸಿ ನಾ ಒಬ್ಬನ ಇಲ್ಲೇ ಇರ್ತೀನಿ. ಯಾಕಂದ್ರೆ ನಾನು ನಮ್ಮ ರಾಕಿ ಬಾಯ್ ಕೂಡ ಟೈಮ್ ಕಳಿಬೇಕು. ನಮ್ಮ ರಾಕಿ ಬಾಯ್ ಕೂಡ ನಾನು ಭಾಳಷ್ಟು ಪ್ಲ್ಯಾನ್ ಮಾಡೀನಿ ಕಂಟೆಂಟ್ ಮಾಡೋಕ್ಕೆ. ನೋಡ್ತೀನಿ ಅವತ್ತು ರಾತ್ರಿ ನಾನು ಆದ್ರೆ ಮಾಡ್ತೀನಂತೆ. ಇವ ಅಂತ ಈಗ ಹೊಂಟ ಊರಿಗೆ. ಮತ್ತೊಳ್ಳೆ ಯಾವ ಬರ್ತಿಲ್ಲ? ಸಂಡೇ ಬರ್ತಾನೆ. ನಾವು ಹೋದ್ನಿ ಅಂದ್ರೆ ಒಂದು ವಾರ ಬರೋಂಗಿಲ್ಲ. ಮತ್ತೊಳ್ಳೆ ಹೆಂಗಿದ್ರು ಸುಟ್ಟಿನ ಅದು ತಲೆ ಕಡಿಸ್ಕೊಂಡು ಬೇಡ. ಮಸ್ತ್ ರೆಡಿಯಾಗಿ ಏನಂತ ಈಗ ಇದೇ ಮಸ್ತ್ ಐತಲ್ಲ, ವಿಶಾಲ ಆದಂತ ನಾವು ಈಗ ಅದೇ ಬಿಡೆ. ಈಗೇನು ಹೇಳಿಗ ಇವಂಗ ಬಿಡಾಕ್ ಹೋಗೋಣಂತ. ಎಲ್ಲಿ ಮಠ ಅಂದ್ರೆ ಜುಬ್ಲಿ ಸರ್ಕಲ್ ಮಠ ಹೋಗ್ತೀನಿ ನಾನು. ಯಾಕಂದ್ರೆ ಹೆಂಗಿದ್ರು ನನಗೂ ಟೈಮ್ ಪಾಸ್ ಆಗೋದು. ಸ್ವಲ್ಪ ಹತ್ಲ ಐತ್ಲ ನೋಡ್ಕೊಂತ ಬರ್ಬೇಕಾದ್ರೆ ಪಟ್ನ ಹೋಗೋನಿ. ಇದು ಮೇನ್ ಭಾಳ ಇಂಪಾರ್ಟೆಂಟ್ ಟ್ರೈನ್ ಆಗೈತಿದೆ. ಹಿಂಗೆ ಕೊಟ್ಟ ತೋಲೆ ಇಯರ್ಬಡ್ಸ್ ಇದೆ, ನಾನೇ ಯೂಸ್ ಮಾಡ್ತಿದ್ದೆ ಭಾಳಷ್ಟು. ಈಗ ಇದನ್ನು ಲೋಡ್ ಮಾಡೋಣ ಇಲ್ಲೇ. ಇವಕ್ಕಿಂತ ಜಾಸ್ತಿ ನಾನೇ ಯೂಸ್ ಮಾಡ್ತೀನಿ ಇದನ್ನು. ನಾವೇನಾಯ್ತಲ್ಲ, ನಾವು ಇನ್ನು ಸನೇದ್ರಾಗ ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಆತಂದ್ರೆ ನಾಳೆ ಹೋಗ್ತೀನಿ ನಾನು ಊರಿಗೆ. ಬಂದೆ ಅಂದ್ರೆ ಬ್ಲಾಗ್ಸ್ ಅಂತೂ ಬರೋಲ್ಲ.
ಬರಲ್ಲ ಅಂತಲ್ಲ, ಮೇ ಬಿ ಬಂದರೂ ಬರ್ಬೋದು, ಬಟ್ ಅಷ್ಟು ಚಲೋ ಬರೋಂಗಿಲ್ಲ. ವಿ ಹ್ಯಾವ್ ಟು ಸಿ ದ್ಯಾಟ್ ಹೆಂಗೆ ಬರ್ತಾವ ಅಂತೇಳಿ. ಇವನ್ನ ಊರಿಗೆ ಕಳ್ಸಕ್ಕೆ ನಾ ತಕ್ಷಣ ನೋಡಿ ಡಿ ಜೆ ಅಲ್ಲಿ ಮುಂದೆ ಐತಿ, ತೋರಿಸ್ತೀನಿ ನಿಮ್ಗೆ ಅಲ್ಲಿ ರೋಡ್ನಾಗ. ನಮ್ಮ ಆನಂದ ಅಣ್ಣನು ಇಲ್ಲೇ ಬಂದ. ಊರಿಗೆ ಇಲ್ಲಪ್ಪ, ನಾ ಹೊಂಟಿಲ್ಲ, ಹೊಂಟಾನೆ. ಹಾಂ ಬಾಯ್ ಬಾಯ್ ಬಾಯ್. ರೋಸ್ಟ್ ಮಾಡ್ತಾನೆ ಅಣ್ಣ ನಂಗೆ ಬರೋಬ್ಬರಿ. ಬಿಟ್ಟು ಬರಾಕತ್ತಿದ್ದೆ ಡಿ ಜೆ, ಅಲ್ಲಿ ಬಂದು ನಿಂತೈತಿ. ಈಗ ಡಿ ಜೆ ಕರ್ಸಿನ ಬ್ಯಾಂಡ್ ಬಾಜೆ ಕ್ಯಾನ್ಸಲ್ ಮಾಡಿಸಿ. ಈಗ ಟೈಮ್ ಭಾಳ ಆಗೈತಿ, ಅದಕ್ಕೆ ಬಸ್ನ ಕಳ್ಸೋನಿದ್ದೆ. ಇಲ್ಲಾಂದ್ರೆ ನಾ ಬಸ್ ಒಳಗಿಂದನೇ ಅಲ್ಲ, ಡಿ ಜೆದ ಏನು ಕಳ್ಸೋನಿದ್ದೆ. ನಾ ಮೆರವಣಿಗೆ ಮಾಡಿಸ್ಕೊಂತ ಹೋಗಿ ಹುಬ್ಳಿ ರೈಲ್ವೆ ಸ್ಟೇಷನ್ ಮಟ್ಟ ಬಿಟ್ಟು ಬರೋನಿದ್ದೆ. ಡಿ ಜೆ ಬಂದು ಟ್ರಾಫಿಕ್ ಲೇಟ್ ಆಗಿ ಬಸ್ ಇಲ್ಲೇ ಸಿಕ್ತಿಲ್ಲೇ ಹತ್ತಾನೀಗ. ಕೇಳಿ ನೋಡಿ ಎಲ್ಲಿ ಹೋಗುತ್ತೆ ಅಂತ ಹೇಳೋದು. ಫೈನಲಿ ಹಂಗೆ ಜುಬ್ಲಿ ಸರ್ಕಲ್ ಚಿಗ್ರಿ ಬಸ್ಸಿಗೆ ಬಿಡಕ್ಕೆ ಹೊಂಟೀವಿ. ಈಗ ಬಿಟ್ಟು ಟಾಟಾ ಬಾಯ್ ಮಾಡಿ ಒಳ್ಳೆ ನಾವು ರೂಮಿಗೆ ಹೋಗೋಣ. ಫೈನಲಿ ಟಿಕೆಟ್ ತೊಗೊಂಡು ಹೊಂಟಾನೀಗ. ಬಾಯ್ ಬಾಯ್ ಮಾಮ್ಸ್. ಮುಟ್ಟಿದ ನಾ ಫೋನ್ ಹಚ್ಚಿ ಅಲ್ಲಿ ಅವ ಅಂತ ಹೋದೀಗ. ಈಗ ನಾವು ಸೀದಾ ರೂಮಿಗೆ ಹೋಗಿ ಊಟ ತೊಗೊಂಡು ಹೋಗ್ಬೇಕೀಗ ರೂಮಿಗೆ. ಫೈನಲಿ ಊಟ ತಂದೆ, ಅವ್ನು ಹಂಗೆ ಬಿಟ್ಟು ಬಂದೆ. ಊಟಕ್ಕೆ ಕುಂದ್ರೋಕಿನ ಮೊದಲು ನೀರು ಚೆಕ್ ಮಾಡಿದೆ, ನೀರು ಇದ್ದಿದ್ದಿಲ್ಲ. ಈಗ ಬಡ ಹೋಗಿ ನೀರು ತೊಗೊಂಬರ್ಬೇಕು. ಹಂಗೆ ಬಿಟ್ಟು ಹೋಗ್ತೀನಿ, ಯಾರೋ ಬರೋಂಗಿಲ್ಲ ಈಗಿಲ್ಲ. ನೀವು ಏನು ವಿಡಿಯೋ ನೋಡಿದ್ರಲ್ಲ, ಆ ವಿಡಿಯೋ ಶೂಟ್ ಆಗಿದ್ದು ಹಿಂಗೆ. ಅಂದ್ರೆ ಇದ್ರದ್ದು ಪೂರ ಸೆಟಪ್ ತೋರಿಸ್ತೇನೆ ನಿಮ್ಗೆ. ಅಂದ್ರೆ ಇಲ್ಲಿ ಸ್ವಿಚ್ ಬೋರ್ಡ್ ತೊಗೊಂಡು ಇಲ್ಲಿ ಮೊಬೈಲ್ ಸ್ಟ್ಯಾಂಡ್ ಹಾಕಿ, ಇಲ್ಲಿ ಲ್ಯಾಪ್ಟಾಪು, ಇಲ್ಲಿ ಟೇಬಲ್. ಈ ಟೇಬಲ್ ಆ್ಯಕ್ಚುಲಿ ಅಲ್ಲಿತ್ತು, ಅದನ್ನು ತೊಗೊಂಬಂದು ಇಲ್ಲಿ ಸೆಟಪ್ ಮಾಡೀನಿ. ಅಂದ್ರೆ ಅದರಲ್ಲಿರೋ ಸಾಮಾನೆಲ್ಲ ಸ್ವಲ್ಪ ಚೆಂದಂಗೆ ಇಟ್ಕೊಂಡು, ಅಲ್ಲಿಂದ ನೀವು ಏನು ನನ್ನಿಂದ ಬ್ಲೂ ಲೈಟ್ ನೋಡತ್ತಿದ್ರಲ್ಲ, ಆ ಲೈಟಿನ ಜಾದು ಇಲ್ಲೇ ಐತಿ. ಇದನ್ನು ಹೈಡ್ ಮಾಡೀನಿ, ಅದ್ರ ಜೊತೆ ಕಾಣಿಸ್ಬಾರ್ದು ಅಂತೇಳಿ. ಹಿಂಗೆ ಇಲ್ಲೊಂದು ಸ್ವಲ್ಪ ಇಟ್ಟೀನಿ. ಮತ್ತು ಆ ಕಡೆಯಿಂದ ಹೋಗಿ ಲ್ಯಾಪ್ಟಾಪನ್ನು ಅಡ್ಡಾಗುತ್ತೆ. ಈ ಕಡೆಗೆ ಈ ಲ್ಯಾಪ್ಟಾಪ್ ಅವ್ರು ತೊಗೊಂಡು ಆ ಲೈಟ್ ಹಚ್ಚೀನಿ. ಅಂದರೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಕ್ಲೀನ್ ಅನ್ನಿಸೋಲ್ದು ಈಗಿದೆ. ಆ ವಿಡಿಯೋದಾಗೂ ಹಂಗೆ ಅನ್ಸಾತೈತೆ. ಈಗ ಅಲ್ಲಿ ಒಂದು ಸ್ವಲ್ಪ ಬಟ್ಟೆ ಹೋಗಿದ್ದು ಅಲ್ಲಿ ತೆಗೆದು ಬಿಟ್ಟೀನಿ. ಇನ್ನೂ ಸೆಟಪ್ ಆಗೈತಿ. ಈಗ ಬಡ ವಿಡಿಯೋ ಒಂದು ಶೂಟ್ ಮಾಡ್ಬೇಕು. ಈಗ ಇದು ಒಂದು ವಿಡಿಯೋ ಸಂಬಂಧ ಎಷ್ಟೆಲ್ಲ ಎಫರ್ಟ್ಸ್ ಹಾಕ್ಬೇಕಂದ್ರೆ ನಾವು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟ್ಯಾಂಡ್ ಇಟ್ಟು ಅದು ಆ್ಯಕ್ಚುಲಿ ಇಲ್ಲಿತ್ತು. ಫಸ್ಟ್ ಇಲ್ಲಿ ಸೆಟ್ ಮಾಡಿದೆ, ಆಮೇಲೆ ಇಲ್ಲಿ ಸೆಟ್ ಮಾಡಿದೆ. ಈಗಿದೆ ಚಲೋ ಅನ್ಸಾಕತ್ತೈತಿ. ಅದಕ್ಕೆ ಈಗ ಇಲ್ಲಿಟ್ಟು ಶೂಟ್ ಮಾಡ್ಬೇಕು. ಈಗ ಟೆಸ್ಟ್ ಮಾಡ್ಬೇಕು ಒಂದು 3-4 ಸಲ. ಇದು ಟೆಸ್ಟ್ ಮಾಡೋಕ್ಕಿಂತ ಮೊದಲೇ ಇದನ್ನು ಪೂರ ಒಂದು ಸಲ ಇವ ಅಂತೂ ಹಿಂಗೆ ಬಿಟ್ಟೋಗ್ಯಾನ. ಇದನ್ನು ನಾನೇ ಕ್ಲೀನ್ ಮಾಡ್ಬೇಕು ಆ್ಯಕ್ಚುಲಿ. ಈಗೆಲ್ಲ ಅಲ್ಲೆಲ್ಲ ಹಂಗೆ ಹೋಗ್ಯಾನ. ಈಗ ಆಲ್ರೆಡಿ ಬ್ಲೂ ಎಫೆಕ್ಟ್ಸ್ ಕಾಣತೈತಿ ನಿಮ್ಗೆ. ಅಂದ್ರೆ ಇಲ್ಲೇ ಈ ಎರ್ಜಿ ಕಾಣತೈತಿ. ನಾನು ಅಲ್ಲಿ ಬಂದು ಕುತ್ಕೊಂಡ್ರೆ ಅಲ್ಲಿ ಕಾಣಿಸತ್ತೆ ನಿಮಗೆ ಬ್ಲೂ ಎರ್ಜಿ. ನೋಡ್ಬೋದು, ಈ ಲೈಟಿಗೂ ಕಾಣಿಸತೈತಿ. ಈಗ ಈಗೇನೈತಲ್ಲ ಇದನ್ನು ಸೇಮ್ ಈಗೇನೈತಲ್ಲ ಇದನ್ನ ನಾ ಇಲ್ಲೇ ಸೆಟಪ್ ಮಾಡ್ತೀನಿ ಈಗ ಸ್ಟ್ಯಾಂಡಿಗೆ. ಅಂದರೆ ಈಗ ಒಂದು ಸಲ ಟೆಸ್ಟ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಟೆಸ್ಟ್ ಮಾಡಕತ್ತೀನಿ ನಾ. ಈಗ ನೋಡೋಣ ಅಂತ ಹೆಂಗೆ ಬರುತ್ತೆ ಕ್ಲಿಯಾರಿಟಿ. ಮೊಬೈಲ್ ಯಾಕೆ ಸೊಟ್ಟು ಕುಂತಂಗೆ ಅನ್ಸಾಕತ್ತೈತೆ ಒಂದು ನಿಮಿಷ. ಹಾಂ, ಈಗ ಕರೆಕ್ಟ್ ಆಯ್ತು. ಈಗೇನು ನೋಡತ್ತಿರಲ್ಲ ಪ್ರಾಪರ್ ನನಗೆ ಅನ್ಸಾದ ಚಲೋ ಬರತ್ತೈತೆ ಅನ್ಕೊತೀನಿ. ಇನ್ನೂ ಚೇಂಜಸ್ ಮಾಡ್ಬೇಕು ನೋಡ್ತೀನಿ. ಈ ಕಡೆ ಲೈಟ್ ಐತಿ, ಈ ಕಡೆ ಇದು ಅಂತೂ ಟೆನ್ಷನ್ ಇಲ್ಲ ಈಗ ಸದ್ಯಕ್ಕೆ. ಈಗೇನಿದ್ರು ಇದ್ರದ್ದು ಮೇನ್ ಪವರ್. ಫ್ಯಾನನ್ನು ಸೌಂಡ್ ಕಮ್ಮಿ ಇಟ್ಟೀನಿ, ಯಾಕಂದ್ರೆ ವಾಯ್ಸ್ ಕರೆಕ್ಟಾಗಿ ಬರೋಂಗಿಲ್ಲ. ನೋಡೋಣ ಏನೇನು ಚೇಂಜಸ್ ಮಾಡ್ಕೋಬೇಕಂತೇಳಿ. ಈಗ ಇಲ್ಲೇನು ಕುತ್ಕೊಂಡು ಏನು ವಿಡಿಯೋ ಮಾಡಿದ್ನಲ್ಲ ಈ ಸ್ಟ್ಯಾಂಡ್ ಮ್ಯಾಗ, ಅದ್ರಾಗ ಇದು ಬಟ್ಟೆ ಅಡ್ಡ ಬರತ್ತವು. ಬಟ್ಟೆ ಸರಿಸ್ಬೇಕು. ಬಟ್ಟೆ ಸರಿಸೋ ಬದಲೇನು ಚಲೋ ಸೆಟಪ್ ಸರಿಸೋದು ಹಾಳಾಗುತ್ತೆ. ಈ ಬಟ್ಟೆನ ಸರಿಸ್ತೀನಿ ಅದನ್ನು.
ಆ ಬಟ್ಟೆ ಸರಿಸ್ಕೊಂತ ಹಿಂದೆ ಈಗೇನು ಬಾಟಲ್ ನೋಡತ್ತಿರಲ್ಲ, ಈ ಬಾಟಲ್ ಡಿಸ್ಟರ್ಬೆನ್ಸ್ ಐತಿ, ತೆಗಿತೀನಿ ನಾ ಈಗ ಅದು ಬಾಟಲ್. ನಾ ಅನ್ಕೊತೀನಿ ಈಗೆಲ್ಲ ಚಲೋ ಬರತ್ತೈತೆ ಅಂತೇಳಿ. ಸ್ವಲ್ಪ ಯಾಕೆ ಲೈಟಿಂಗಿಂದ ಅಡ್ತಾರ ಆಗ್ತೈತಿ. ಲೈಟಿಂಗ್ ಯಾರು ಒಬ್ರು ಸೆಟ್ ಮಾಡೋರು ಬೇಕಾ, ನಾ ಒಬ್ಬನ ಅದೀನಿ. ಜಳನೂ ಭಯಂಕರ ಬಾಕಟ ಆಗ್ತೈತೆ, ಫ್ಯಾನ್ ಸಣ್ಣ ಐತಿ. ಆ ಕಡೆ ಹಿಂದಿಂದ ನಾಯ್ಸ್ ಬರತೈತಿ. ಅದೇನು ಲೈಟ ಸಾಫ್ಟ್ವೇರ್ ಹ್ಯಾಂಡಲ್ ಮಾಡುತ್ತೆ ನಾಯ್ಸ್ನ. ಈ ನಮ್ಮ ಸದ್ಯಕ್ಕೆ ಏನಿದ್ರು ಈಗ ಫಸ್ಟ್ ವೈಟ್, ಅದು ವೈಟ್ ಲೈಟ್ ಏನೈತಲ್ಲ ಈ ಲೈಟ್ನ ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡು ನಿನ್ನೆ ಏನೇನಾಗುತ್ತೆ ಅಂತೇಳಿ ಬಡ ಬಡ ಸೆಟಪ್ ಮಾಡ್ಕೊತೀನಿ ಇನ್ನೊಂದು ಸಲ. ಮೇ ಬಿ ಈಗೆಲ್ಲ ಕರೆಕ್ಟಾಗಿ ಸೆಟ್ ಆತ ಅನ್ಕೊತೀನಿ. ಯಾಕೆ ಕ್ಯಾಮ್ರಾ ನೋಡೋಣಂತ. ಈಗೇನೈತಲ್ಲ ಈಗ ಕರೆಕ್ಟಾಗಿ ಬರತೈತಿ. ಇವತ್ತಿನ ಬ್ಲಾಗ್ ಇಷ್ಟ. ಮತ್ತೊಳ್ಳೆ ನಾಳೆ ಬ್ಲಾಗ್ನ ಸಿಗ್ತೀನಿ. ಅಲ್ಲಿ ಮಟ್ಟ ನಮಸ್ಕಾರ. ಲೈಟಿಂಗ್ ಸೆಟಪ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ.